ಸುತ್ತಮುತ್ತ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳು ಸ್ಟಾರ್ಟ್ ಆಗಿದ್ದಾವೆ. ಗೌರವಾನ್ವಿತ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಎಲ್ಲ ಕಡೆನೂ ಇವತ್ತು ನಗರೋತ್ಥಾನದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ ಸುಮಾರು 23 ಕೋಟಿಗಳ ವೆಚ್ಚದಲ್ಲಿ. ಅದೇ ರೀತಿ ಡಲ್ಟಲ್ಲೂ ಸಹ ಆಗ್ತಾ ಇದೆ. ವಿಶೇಷ ಅನುದಾನವನ್ನು ಕೂಡ ತರ್ತಾ ಇದ್ದಾರೆ. ನನ್ನ ಪ್ರಕಾರ ನಗರದಲ್ಲಿ ಎಲ್ಲನೂ ಸಹ ಇನ್ಮೇಲೆ ಎಲ್ಲ ವಾರ್ಡ್ಗಳಲ್ಲೂ ಅಭಿವೃದ್ಧಿ ಆಗುತ್ತೆ. ಇದು ಸ್ಲ್ಯಾಬ್ಸಲ್ಲಿ ಹೋಗಿದ್ದು ಅದನ್ನೇ ಮನಗಂಡೀಗ ಮೇನ್ ಫ್ಲೋಟಿಂಗ್ ಏರಿಯಾ ಇದು. ಇವನು ಕಾಲೇಜ್ ಮಕ್ಕಳು ಓಡೋಂಥ ಜಾಗ ಆಗಿಂತ ಟ್ರೈನು ಮತ್ತು ಕವರಿಂಗ್ ಸ್ಲಬ್ಬು ಬೋತ್ ಸೈಡ್ ಎರಡೂ ಕಡೆ ಫುಟ್ಪಾತ್ ಬರುತ್ತೆ. ಇದರಲ್ಲಿ ಎಲ್ಲೆಲ್ಲಿ ಗಿಡ ಹೋಗುತ್ತೋ ಅಲ್ಲೆಲ್ಲ ಗಿಡ ತೆಗೆದು ಮತ್ತೆ ರಿಪ್ಲೇಸ್ ಮಾಡಿ ಗಿಡ ಹಾಕ್ತೀವಿ ಸರ್. ನೀವು ಈ ನಗರದಲ್ಲಿ ಈಗಾಗಲೇ ನಾವು ಪ್ರತಿ ವಾರ್ಡ್ಗೂ ಒಂದು ವೆಹಿಕಲ್ ಬಿಡಬೇಕಂತ ಮಾನ್ಯ ಶಾಸಕರಾದಂಥ ಸುಧಾಕರ್ ಸಾಹೇಬ್ ನಮ್ಗೆ ಈಗಾಗಲೇ ಗಮನಕ್ಕೆ ತಂದಿದ್ದಾರೆ. ಅದರಂತೆ 31 ವಾರ್ಡ್ಗೂ ಸಹ ಒಂದೊಂದು ವೆಹಿಕಲ್ ಬಂದಿದೆ. ಕಮರ್ಷಿಯಲ್ಗೆ ಅಂದ್ಬಿಟ್ಟು ಸಪ್ರೇಟ್ ವೆಹಿಕಲ್ ತೊಗೊಂಡಿದ್ವಿ. ಕಮ್ಯುನಿಟಿ ಮೊಬಿಲೈಸರ್ಸ್ ಅಂತ 13 ಜನ ತೊಗೊಂಡಿದ್ವಿ ನಾವು ಈಗಾಗಲೇ ಮ್ಯಾನ್ ಪವರ್ನ. IEC ಆ್ಯಕ್ಟಿವಿಟೀಸ್ ಇದರಲ್ಲಿ ಸ್ವಚ್ಛ ಭಾರತ್ ಇದರಲ್ಲಿ ತೊಗೊಂಡಿದ್ವಿ. ಅವರು ಸಹ ಮನೆ ಮನೆಗೆ ಮನಗಾಣ್ತಾ ಇದ್ದಾರೆ. ಒಂದು ತಿಂಗಳವರೆಗೂ ನಾಗರಿಕರಿಗೆ ನಾವು ಗಮನಕ್ಕೆ ತರ್ತೀವಿ. ಎಲ್ಲೂ ಸಹ ನಿಮ್ಮ ಮನೆ ಬಾಗಿಲಿಗೆ ವಾಹನ ಬರ್ತಾ ಇದೆ, ನೀವು ಅಲ್ಲೇ ಕೊಡಿ ಅಂತ ಸಗ್ರಿಗೇಟ್ ಮಾಡಿ, ಹಸಿ ಕಸ ಒಣ ಕಸ ಪ್ಲಾಸ್ಟಿಕ್ಕನ್ನು ಸಗ್ರಿಗೇಟ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ವಿ. ಇನ್ ಕೇಸ್ ಕೊಡಲಿಲ್ಲ ಅಂದ ಪಕ್ಷದಲ್ಲಿ ದಂಡ ಹಾಕೋಕ್ಕೆ ನಗರಸಭೆ ಮುಂದಕ್ಕೆ ಬರುತ್ತೆ. ದಂಡ ಹಾಕ್ತೀವಿ ಕಟ್ಟಾಗಿ. ನಾಗರಿಕರಿಗೆ ಯಾವ ರೀತಿ ಹೇಳಕ್ಕೆ ತಾವು ಬಯಸ್ತೀರಾ ಸರ್? ಯಾಕಂದರೆ ಈಗ ಸಗ್ರಿಗೇಷನ್ ಮಾಡಿ ಕೊಡ್ತಾ ಇಲ್ಲ ಸರಿಯಾಗಿ, ಅದಕ್ಕೆ ಏನು ತಾವು ಸ್ವಚ್ಛ ಹಸಿರು ಚಿಂತಾಮಣಿ ಮಾಡಲಿಕ್ಕೆ ಅಂತ ನಾವು ಹೊರಟಿದ್ದೀವಿ. ನಾಗರಿಕರಲ್ಲಿ ಮನವಿ ಮಾಡ್ತೀವಿ, ದಯವಿಟ್ಟು ನಮ್ಮ ಕಸದ ವಾಹನ ನಿಮ್ಗೆ ಯಾವ ಸಮಯಕ್ಕೆ ಬರಬೇಕು ಹೇಳಿ ಅದೇ ಸಮಯಕ್ಕೆ ನಮ್ಮ ವಾಹನವನ್ನು ನಿಮಗೆ ಕಳಿಸ್ಕೊಡ್ತೀವಿ. ನಾವು ಯಾವತ್ತೂ ನಿಮಗೆ ಪೂರಕವಾಗಿ ಹೇಳ್ತೀವಿ. ಆದರೆ ದಯವಿಟ್ಟು ರಸ್ತೆಗೆ ಎಲ್ಲದರಲ್ಲಿ ಕಸವನ್ನು ಚೆಲ್ಲಬೇಡಿ, ನೀರನ್ನು ಪೋಲ್ ಮಾಡಬೇಡಿ ಅಂತ ನಾವು ಹೇಳ್ತೀವಿ. ನಿಮ್ಗೆ ಯಾವ ಸಮಯಕ್ಕೆ ಬೇಕೋ ಆ ಸಮಯಕ್ಕೆ ನಾವೇ ವಾಹನವನ್ನು ಕಳಿಸ್ಕೊಡ್ತೀವಿ. ಅದು ನೀವು ಸೇರಿಗೆ ಏನಾದ್ರು ಮತ್ತೆ ಅದನ್ನೇ ಮುಂದುವರಿಸಿದ್ರೆ ದಂಡ ಅಂತೂ ಕಡ್ಡಾಯವಾಗಿ ಹಾಕ್ತೀನಿ. ದಂಡನೂ ನೀವು ಬಗ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸೌಲಭ್ಯಗಳು ಏನೇನು ಕೊಡ್ತಾ ಇದ್ದೀವಿ, ನೀರಿನ ಸೌಲಭ್ಯ ಇರ್ಬೋದೆಲ್ಲ ಕಟ್ ಮಾಡ್ತೀವಿ.